ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಫೈನಲಿ ನಾವು ಊಟಿಯಿಂದ ಬ್ಯಾಂಗ್ಳೂರಿಗೆ ಬಂದಾಯಿತು. ಸೊ ಬ್ಯಾಂಗ್ಳೂರಲ್ಲಿ ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಹತ್ಕೊಂಡು ಬಂದ್ವಿ. ಬೆಳಗ್ಗೆ ಹೊತ್ತು ಒಂದು 6:30 7 o'clockಗೆಲ್ಲ ನಾವು ಬಸ್ಸಿಂದ ಇಳಿದ್ಬಿಟ್ಟು ಫೈನಲಿ ನಾವು ಮನೆ ಕಡೆಗೆ ಬಂದ್ವಿ. ಸೊ ಅಲ್ಲಿಂದ 1 hour ಆಗುತ್ತೆ ನಮ್ಮ ಮನೆಗೆ ಬರೋದಕ್ಕೆ. ಸೊ ಬಂದಾದಮೇಲೆ ಊರಿಂದ ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಅವರ ಹೊಲದಲ್ಲಿ ಬೆಳೆದಿರೋವಂಥ ಬೆಳ್ಳುಳ್ಳಿ ಎಷ್ಟು ದಪ್ಪ ದಪ್ಪ ಇದೆ ಅಂದರೆ ಅಷ್ಟು ದಪ್ಪ ಇದೆ. ಒಂದು ಅರ್ಧ ಚೀಲದಷ್ಟು ಆಲೂಗಡ್ಡೆನ ತೊಗೊಂಡು ಬಂದಿದ್ವಿ. ಸೊ ಈಗ ನಾವು ಮತ್ತೆ ಊರಿಗೆ ಹೊರಡೋದ್ರಿಂದ ನಿಮ್ಗೆ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿ ಇದ್ದರೆ ಗೊತ್ತಾಗಿರುತ್ತೆ ನಾವು ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮಾವನ ಮದುವೆ ಇದೆ, ನಮ್ಮ ಮಾಮದು ಮದುವೆ ಇದೆ, ಅದಕ್ಕೋಸ್ಕರನೇ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಊಟಿಯಿಂದ ಬಂದಿದ್ದು. ಸೊ ಈ ಆಲೂಗಡ್ಡೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಬುಟ್ಟಿನ ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿ ಎಲ್ಲ ಆಲೂಗಡ್ಡೆನ ಶಿಫ್ಟ್ ಮಾಡಿಸಿದ್ದೀನಿ. ಸೊ ಅದಾದಮೇಲೆ ತಲೆಗೆ ಒಂದು ಸ್ವಲ್ಪ ಮೆಹಂದಿ ಹಚ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾನೇ ಮೆಹಂದಿನ ಹಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ವೈಟ್ ಹೇರ್ಸ್ ಇವಾಗೆಲ್ಲ ಗೊತ್ತಲ್ವ, ತುಂಬಾ ಕೆಮಿಕಲ್ ಶಾಂಪೂಸ್ ಇರೋದ್ರಿಂದ ಒಂದು ಚಿಕ್ಕ ಪುಟ್ಟ ಮಕ್ಳಿಗೂ ಕೂಡ ವೈಟ್ ಹೇರ್ಸ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ಮಧ್ಯಾಹ್ನಗೆ ನಾನು ರಾಗಿ ಗಂಜಿ ಮಾಡಿ ಒಂದು ಸ್ವಲ್ಪ ಆನಿಯನ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದಾದಮೇಲೆ ರೈಸ್ ಮಾಡಿದ್ದೆ ಮಾರ್ನಿಂಗು ಬಂದಮೇಲೆ. ಸೊ ಅದನ್ನು ರೈಸ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಎಗ್ ರೈಸ್ ಮಾಡಿದ್ದೆ. ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಏನೂ ಇಲ್ಲ, ನನ್ನ ಮಗನಿಗೆ ಒಂದು ಸ್ವಲ್ಪ ಟೀ ಶರ್ಟ್ಸು ಹಾಗೆ ಅವನಿಗೆ ಸ್ಲಿಪ್ಪರ್ ತೊಗೊಳ್ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಅಲ್ಲೇ ಮಧ್ಯಾಹ್ನ ಒಂದು 4 ಗಂಟೆ ಈವ್ನಿಂಗ್ ಟೈಮಲ್ಲಿ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ. ವಿಶಾಲ್ ಮಾರ್ಟಿಗೆ ಹೋಗಿಬಿಟ್ಟು ಅವನಿಗೆ ಬೇಕಾಗುವಂಥ ಚಪ್ಪಲ್ಲು ಮತ್ತು ಟೀ ಶರ್ಟ್ಸ್ ಏನೇನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದು. ಸೊ ನನ್ನ ಮಗನ ಫ್ರೆಂಡ್, ನೀವು ಲಾಸ್ಟು ನನ್ನ ಹಳೆ ವ್ಲಾಗರ್ಸ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ ನನ್ನ ಮಗನ ಫ್ರೆಂಡ್ ಯಾರು ಅಂತ ಹೇಳಿಬಿಟ್ಟು. ಸೊ ಪಾರ್ಥ ಅವರು ನಮ್ಮ ಮನೆ ಪಕ್ಕ ಇದ್ದಿದ್ದು ಫಸ್ಟ್. ಈಗ ಅವರು ಮನೆ ಶಿಫ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಒಂದು ಸ್ವಲ್ಪ ಊರಿಂದ ತಂದಿರೋದು ಪ್ರತಿ ಸಾರಿನೂ ನಾನು ಅವ್ರಿಗೆ ಕೊಡ್ತೀನಿ. ಸೊ ಈ ಸಲಿನೂ ಕೂಡ ಒಂದು ಸ್ವಲ್ಪ ಆಲೂಗಡ್ಡೆ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು ಅವ್ರಿಗೆ ಕೊಡೋಕ್ಕೆ ಅಂತ ಹೋಗಿದ್ದೆ. ಅದಾದಮೇಲೆ ನನ್ನ ಮಗ ಕೂಡ ಅವ್ನ ಫ್ರೆಂಡಿಗೆ ನೋಡಬೇಕು ಅಂತ ಹೇಳ್ತಾಯಿದ್ರು. ಇವರಿಬ್ಬರೇ ಎಷ್ಟು ದೊಡ್ಡವರಾಗಿಬಿಟ್ಟಿದ್ದಾರೆ. 8 monthsಯಿಂದನೂ ಇವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ಇವ್ರ ಫ್ರೆಂಡ್ಸ್ ಹೀಗೆ ಮುಂದುವರಿಬೇಕು ಅಂತ ನನ್ನ ಆಸೆ ಅಷ್ಟೇನೆ. ಅದಾದಮೇಲೆ ಅಲ್ಲಿ ಮೀಟ್ ಆಡಿಕೊಂಡು ಮನೆಗೆ ಬಂದು ನಾವು ರೆಡಿ ಆಗಿಬಿಟ್ಟು ಊಟಿಯಿಂದ ಬಂದು 1 day ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಡೇ ನಾವು ಬೀದರ್ಗೆ ಹೋಗ್ತಾಯಿದ್ದೀವಿ, ಅಂದರೆ ನಮ್ಮೂರ ಕಡೆಗೆ ಹೋಗ್ತಾಯಿದ್ದೀವಿ. ಸೊ ತುಂಬಾ ಟ್ರಾಫಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ಈವ್ನಿಂಗ್ ಒಂದು 6 o'clock ಟ್ರೈನ್ ಇತ್ತು. ನಾವೊಂದು 4:30ಗೆಲ್ಲ ಮನೆ ಬಿಟ್ಟಿದ್ವಿ. ತುಂಬಾ ಬಿಸಿಲು ಅಂದರೆ ಬಿಸಿಲು. ಇಲ್ಲೇ ಬ್ಯಾಂಗ್ಳೂರಲ್ಲೇ ಎಷ್ಟು ಬಿಸಿಲಿದೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಊರ ಕಡೆ ಉತ್ತರ ಕರ್ನಾಟಕ ಸೈಡು ತುಂಬಾ ಬಿಸಿಲಿರುತ್ತೆ, ತಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಬಿಸಿಲಿರುತ್ತೆ. ಮತ್ತು ಉತ್ತರ ಕರ್ನಾಟಕ ಸೈಡೆಲ್ಲ ಬಿಸಿಲು ಟೈಮಲ್ಲೇ ಮದುವೆಗಳು ಜಾಸ್ತಿ ಮಾಡ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಸಮ್ಮರಲ್ಲೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಟ್ರೈನಲ್ಲೂ ನೋಡ್ತಾ ಇದ್ದೀರಲ್ವ ಎಷ್ಟು ಬಿಸಿಲಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ತಾತ್ಕಾಲಲ್ಲಿ ಮಾಡಿದಿರೋದ್ರಿಂದ ನಮಗೆ ಅಷ್ಟೊಂದೇನೋ ಕಂಜೆಸ್ಟ್ ಅಂತ ಏನೂ ಅನಿಸಿಲ್ಲ, ಆರಾಮ್ಸೇ ನಾವಿದ್ವಿ. ನಾವು ಸ್ಟೇಷನ್ಗೆ ಹೋಗೋಷ್ಟರಲ್ಲಿ ಯಲಹಂಕ ಸ್ಟೇಷನ್ಗೆ ಟ್ರೈನ್ ಆಲ್ರೆಡಿ ಬಂದು ನಿಂತ್ಕೊಂಡಿತ್ತು ಅಂತಲೇ ಹೇಳ್ಬೋದು. ಅದಕ್ಕಂತ ನಮಗೆ ತುಂಬಾ ಖುಷಿ ಆಯಿತು. ಯಾವಾಗಲೂ ಅಷ್ಟೊಂದು ಟ್ರೈನಲ್ಲಿ ಓಡಾಡಿಲ್ಲ. ನನ್ನ ಮದುವೆ ಆದಮೇಲೆ ಇದೊಂದು 3rd time ಅಂತ ಕಾಣಿಸುತ್ತೆ ನಾನು ಟ್ರೈನಲ್ಲಿ ಓಡಾಡ್ತಾ ಇರೋದು. ಸೊ ನಮ್ಮ ಊರ ಕಡೆಗೂ ಹೋಗ್ತಾ ಇರೋದು ಒಂದು 5 to 6 times ಅನ್ಬೋದು. ನನ್ನ ಮದುವೆ ಆಗಿ 5 ವರ್ಷ ಆದಮೇಲೆ ಒಂದು 5 ಸಲ ನಾನು ಟ್ರೈನಲ್ಲಿ ಓಡಾಡಿರ್ಬೋದು ಅಷ್ಟೇನೆ. ಸೊ ಅದಕ್ಕೋಸ್ಕರ ಟ್ರೈನ್ ಎಲ್ಲಿ ಬರುತ್ತೆ, ಯಾವ ಸೈಡ್ ಬರುತ್ತೆ ಅನ್ನೋದು ನನಗೂ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಬಟ್ ನನ್ನ ಮನೆಯವರು ಅಲ್ಲೆಲ್ಲ ತಿಳ್ಕೊಂಡು ಟಿಕೆಟ್ ಇಸ್ಕೊಳ್ತೀವಲ್ವ, ಸೊ ಅಲ್ಲಿ ಹೋಗ್ಬಿಟ್ಟು ಇನ್ಫಾರ್ಮೇಷನ್ ತೊಗೊಂಡ್ರು. ಅದಾದಮೇಲೆ ನನ್ನ ಮಗನಿಗೂ ಕೂಡ ಈ ಸಲ ಟ್ರೈನಲ್ಲಿ ಓಡಾಡುವಾಗ ಅವ್ನಿಗೆ ಒಂದು ಸ್ವಲ್ಪ ಬೆವರಾಗಿದ್ದಾನೆ, ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನೆ, ಅವ್ನಿಗೆಲ್ಲ ಅರ್ಥ ಆಗುತ್ತೆ, ತಿಳ್ಕೊಳ್ತಾನೆ. ಸೊ ಈಗ ಅವ್ನಿಗೆ ಟ್ರೈನಲ್ಲಿ ಹೋಗೋದ್ರು ಕೂಡ ಅವ್ನಿಗೆ ಒಂದು ನೆನಪಿರುತ್ತೆ, ನಾವು ಟ್ರೈನಲ್ಲಿ ಹೋಗಿದ್ದೀವಿ ಅಲ್ಲ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ನಮ್ಮ ಹಸ್ಬೆಂಡು ಸ್ವಲ್ಪ ಸ್ನ್ಯಾಕ್ಸು ಅದೆಲ್ಲ ತೊಗೊಂಬಂದಿದ್ದು. ನಾನೊಂದು ಬಿಸ್ಕೆಟು ಅದೆಲ್ಲ ತಿಂದ್ಕೊಂಡು ಅವ್ನು ನೋಡಿ ಫುಲ್ ಆಟ ಆಡ್ತಾಯಿದ್ದ, ಫುಲ್ ಮಜಾ ಮಾಡ್ತಾಯಿದ್ದ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಕಡೆ 1 hour ನಿಂತ್ಕೊಳ್ಳುತ್ತೆ ಟ್ರೈನು. ಸೊ ಅದು ವಿಕ್ರಾಬಾದ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಕೊಳ್ಳುತ್ತೆ 1 hour. ಸ್ಟೇಷನ್ ಎಲ್ಲ ಫುಲ್ ಡೆಮಾಲಿಷ್ ಮಾಡಿ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರನೇ ಈ ರೀತಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಒಳ್ಳೆ ನಿದ್ದೆ ಮಾಡಿಬಿಟ್ಟು ಆಚೆ ಬಂದು ನಿಂತ್ಕೊಂಡಿದ್ವಿ. ಈ ಜಾಗದಲ್ಲಿ ಸಿಗೋ ಒಂದು ಟೀ ಏನು ಸಖತ್ತಾಗಿತ್ತು ಅಂದರೆ ಅಷ್ಟು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. 2 ಗ್ಲಾಸ್ ಟೀನ ಕುಡಿದ್ವಿ ಅಂತಲೇ ಹೇಳ್ಬೋದು. ಎಷ್ಟು ಸರಿ ಟೀ ಕುಡಿದ್ರೂ ಇಲ್ಲಿ ಈ ಸ್ಟೇಷನಲ್ಲಿ ಸಿಗುವಂಥ ಟೀ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು.
ಹೇಳ್ಬೋದು. ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿತ್ತು. ಸೊ ಅದಾದಮೇಲೆ ನಾವು ಮತ್ತೆ ಟ್ರೈನಲ್ಲಿ ಬಂದು ಕೂತ್ಕೊಂಡ್ವಿ. ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕಂತ ಆಚೆ ಬಂದಿದ್ವಿ. ಅಷ್ಟೊತ್ತಲ್ಲಿ ನಮ್ಮ ಟ್ರೈನಲ್ಲಿ ನಮ್ಮ ಸೀಟಲ್ಲಿ ಒಬ್ಬರು ಹೆಲ್ದಿಯಾಗಿ ತಿನ್ನೋರು ಒಬ್ಬರು ಇದ್ದರು, ಒಂದು ಸಿಸ್ಟರ್ ಅಂತಲೇ ಹೇಳ್ಬೋದು. ಅವರು ಈ ಕಡಲೆ ಬೀಜ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಹಾಗೆ ನೂಕೋಲು, ಮೂಲಂಗಿ ಇದನ್ನೆಲ್ಲವೂ ಕೂಡ ಅವರು ಕಟ್ ಮಾಡಿ ನಮಗೆಲ್ಲರಿಗೂ ಕೂಡ ಕೊಟ್ಟರು. ಅದೇ ಒಂದು ದೊಡ್ಡ ಬ್ರೇಕ್ಫಾಸ್ಟ್ ತಿಂದಂಗೆ ಆಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ಟ್ರೈನ್ ಫುಲ್ ಖಾಲಿ ಆಗಿಬಿಟ್ಟಿತ್ತು. ನಮ್ಮ ಸ್ಟಾಪ್ ಬರೋ ಅಷ್ಟರಲ್ಲಿ ನನ್ನ ಮಗ ನೋಡಿ ಅವ್ರ ಅಪ್ಪನ ಜೊತೆ ತುಂಬಾ ಆಟ ಆಡ್ತಾ ಇದ್ದ ಅಂತಲೇ ಹೇಳ್ಬೋದು. ಅವನಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು. ಸೊ ಅದಕ್ಕೋಸ್ಕರನೇ ಅವನು ಆ ರೀತಿ ಅವನು ಕೂಡ ಒಳ್ಳೆ ನಿದ್ದೆ ಮಾಡ್ದ ಅಂತಲೇ ಹೇಳ್ಬೋದು. ಇನ್ನೂ 7 o'clock 7:30 8 o'clockಗೆಲ್ಲ ಎಷ್ಟು ಬಿಸಿಲು ಅಂತ ನೋಡ್ತಾ ಇದ್ದೀರಲ್ವ. ಆಲ್ರೆಡಿ ಇನ್ನೂ ಊರಿಗೆ ಹೋಗಿ ಸೇರೇ ಇರಲ್ಲ, ಅಷ್ಟು ಬೇಗ ನಮ್ಮ ಫೇಸ್ ಕಟ್ಟೆ ಚೇಂಜ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಬಿಸಿಲಿತ್ತು ಅಂತಲೇ ಹೇಳ್ಬೋದು. ತುಂಬಾ ಬಿಸಿಲು. ಊರಿಗೆ ಏನಾದರೂ ಸಮ್ಮರ್ ಟೈಮ್ಗೆ ಹೋಗಲೇಬಾರ್ದು ಅಂತ ಅನಿಸುತ್ತೆ. ಮತ್ತು ರೈನು ಕೂಡ ಹಾಗೇ ಇರುತ್ತೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಒಂದು ಫಂಕ್ಷನ್ ಅಂದಮೇಲೆ ಹೋಗಬೇಕು ಬರಬೇಕು, ಅವ್ರು ನಮ್ಮ ಹತ್ರ ಬರಬೇಕು, ನಾವು ಹೋಗಬೇಕು. ಸೊ ಆ ರೀತಿ ಆಗಿರೋದ್ರಿಂದ ಫೈನಲಿ ನಮ್ಮ ಬೀದರ್ಗೆ ಹೋಗಿ ಇಳಿದ್ವಿ. ನಾವು 3 ಜನನೇ ಹೋಗಿದ್ದು. ನಮ್ಮ ಪೇರೆಂಟ್ಸ್ ಎಲ್ಲ ಫಸ್ಟೇ ಹೋಗಿಬಿಟ್ಟಿದ್ರು. ಸೊ ನಾವು ಊಟಿಯಲ್ಲಿದ್ವಲ್ಲ, ಅದಕ್ಕೋಸ್ಕರನೇ ಮದುವೆಗೋಸ್ಕರ ಅಂತಲೇ ನಾವು ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಿಂದ ಬೀದರ್ಗೆ ಹೊರಡ್ತಿದ್ದೀವಿ. ಅಲ್ಲಿಂದ ನಮ್ಮ ಅಣ್ಣ ನಮ್ಮ ಮಮ್ಮಿಯವರೆಲ್ಲ ಫೋನ್ ಮಾಡಿದರು, ಯಾವ ರೀತಿ ಬರ್ತೀರಿ, ಯಾಕಂದರೆ ನಾವು ಅಷ್ಟೊಂದು ಓಡಾಡಿಲ್ಲ. ಅದಕ್ಕೋಸ್ಕರನೇ ಫಸ್ಟು ಬ್ರೇಕ್ಫಾಸ್ಟ್ ತಿಂದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಹೋಟೆಲಿಗೆ ಬಂದು ನಮ್ಮ ತಮ್ಮ ಬಂದಿದ್ದ ನಮ್ಮನ್ನು ಪಿಕಪ್ ಮಾಡೋದಕ್ಕೆ, ಬಸ್ಸಲ್ಲಿ ಕೂರಿಸೋದಕ್ಕೆ. ಅದಾದಮೇಲೆ ಫೈನಲಿ ಮದುವೆ ಮನೆಗೆ ಬಂದ್ವಿ. ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಏನೇನು ಮಾಡಿದ್ವಿ ಅಂತ, ಹೇಗಿತ್ತು ಫಂಕ್ಷನ್, ಹೇಗಾಯಿತು, ಏನೇನೆಲ್ಲ ಶಾಸ್ತ್ರಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.